ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಯುವಟಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಳೆಯ ವಿಡಿಯೋದಲ್ಲಿ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದೆ. ಆದರೆ ಈ ವಿಡಿಯೋದಲ್ಲಿ ಅದರಲ್ಲೇ ಒಂದು ವಿಷಯ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ. ಹಿಂದೆ ಅಷ್ಟು ಟಿ ವಿಗಳು ಕೂಡ ಇರಲಿಲ್ಲ, ಮತ್ತು ಆಮೇಲೆ ಅಷ್ಟು ಯಾವುದೇ ರೀತಿಯ ಅನುಕೂಲ ಕೂಡ ಇರಲಿಲ್ಲ. ಆವಾಗೆಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿಗಳು ಜಾಸ್ತಿ ಇದ್ವು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ 2000 ಈಚೆ ಬಂದ ನಂತರ 2006 ಮೇಲೂ ಈ ಕಲರ್ ಟಿ ವಿ ಅನ್ನೋ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು. ಈ ಕಲರ್ ಟಿ ವಿ ಏನಿದೆ ಇವೆಲ್ಲ ಬಂದಿದ್ದು 2000ದಿಂದ ಆಚೆಗೇ ಬಂದಿರೋದು. ಅದಕ್ಕಿಂತ ಮುಂಚೆ ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿಗಳು ಜಾಸ್ತಿ ಇದ್ವು. ಮತ್ತು ಆಮೇಲೆ ಇದಕ್ಕಿಂತ ಮುಂಚೆ 2000 ಇಸ್ವಿಗಿಂತ ಮುಂಚೆ ಯಾವುದೇ ರೀತಿ ಜಾಸ್ತಿ ಚಾನಲ್ಸ್ ಕೂಡ ಇರಲಿಲ್ಲ. ಅವಾಗೆಲ್ಲ ಒಂದೇ ಒಂದು ಚಾನಲ್ ಮಾತ್ರ ಇತ್ತು, ದೂರದರ್ಶನ್. ಅದರಲ್ಲಿ ಅರ್ಧ ಹಿಂದಿ ಪ್ರಸಾರವಾಗ್ತಿತ್ತು, ಇನ್ನೊಂದು ಅರ್ಧ ಕನ್ನಡ ಪ್ರಸಾರ ಆಗ್ತಿತ್ತು. ಅದೊಂದೇ ಚಾನಲ್ ಕೂಡ ಇದ್ದಿದ್ದು. ಅದರಲ್ಲೇ ಹಾಡು ಬರೋದು, ಧಾರಾವಾಹಿಗಳು ಬರೋದು, ಸಿನಿಮಾಗಳು ಬರ್ತಿದ್ವು, ಮತ್ತು ಎಲ್ಲ ಬರ್ತಿದ್ವು. ಮತ್ತು ಅದಾದಮೇಲೆ ನೆಕ್ಸ್ಟು ಈ ಕಲರ್ ಟಿ ವಿಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಈ 2000 ನಂತರ ಈ ಕಲರ್ ಟಿ ವಿಗಳು ಬಂದವು. ಈ ಕಲರ್ ಟಿ ವಿ ಬಂದಾದಮೇಲೆ ಆಮೇಲೆ ಈ ಕೇಬಲ್ ಬಂತು. ಈ ಕೇಬಲ್ ಬಂದಾದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಚಾನಲ್ಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆದವು. ಆವಾಗ DD1 ಸ್ವಲ್ಪ ಕಾಣೆಗೆ ಸ್ಟಾರ್ಟ್ ಆಯಿತು. ಮುಂಚೆ ಬರೀ ಹಳೆ ಕಾಲದಲ್ಲಿ ಜಾಸ್ತಿ DD1 ಮಾತ್ರ ಒಂದೇ ಚಾನಲೇ ಇರ್ತಿತ್ತು. ಅದನ್ನೇ ನೋಡಬೇಕು, ಅದರಲ್ಲೇ ಬೇಜಾರು ಕಳಿಬೇಕು, ನಮ್ಗೆ ಬೇರೆ ಆಪ್ಷನ್ಸೇ ಇರಲಿಲ್ಲ. ಅದಾದಮೇಲೆ ಈ ಕೇಬಲ್ ಬಂತು. ಈ ಕೇಬಲಲ್ಲಿ ಹೊಸ ಹೊಸ ಚಾನಲ್ಗಳು ಕೂಡ ಸ್ಟಾರ್ಟ್ ಆದವು. ಈ ಹಾಡಿನ ಚಾನಲ್ ಬಂದವು, ಈ ನ್ಯೂಸ್ ಚಾನಲ್ಗಳು ಬಂದವು. ಮತ್ತು ಅದಾದಮೇಲೆ ಈ ಫಿಲಮ್ಗಂತಲೇ ಚಾನಲ್ಗಳು ಬಂದವು. ಮತ್ತು ಆಮೇಲೆ ಧಾರಾವಾಹಿ ಚಾನಲ್ಗಳು ಬಂದವು. ಅದೇ ರೀತಿ ಎಲ್ಲ ಚಾನಲ್ಗಳು ಬರೋ ಸ್ಟಾರ್ಟ್ ಆಯಿತು. ಆಮೇಲೆ ನಂತರ ಈ ಕಲರ್ ಟಿ ವಿಗಳು ಬಂದಾದಮೇಲೆ ಈ ಕೇಬಲ್ಗಳು ಎಲ್ಲ ಕಡೆನೂ ಸ್ಟಾರ್ಟಿಂಗಲ್ಲಿ ಕೇಬಲೇ ಇದ್ದಿತ್ತು. ಈ ಕೇಬಲು ಎಲ್ಲ ಕಡೆನೂ ಜಾಸ್ತಿ ಕೇಬಲ್ ಅವಳಿ ಜಾಸ್ತಿ ಆಗಿಬಿಟ್ಟಿತ್ತು. ಮತ್ತು ಆಮೇಲೆ ಎಲ್ಲಿ ನೋಡಿದ್ರೂ ಯಾರ ಮನೆಯಲ್ಲಿ ನೋಡಿದ್ರೆ ಈ ಕೇಬಲ್ ಹಾಕ್ಸ್ಕೊಳ್ಳೇಬೇಕಾಯಿತು. ಈ ಕೇಬಲ್ ಹಾಕ್ಸ್ಕೊಂಬ್ಲಿಲ್ಲ ಅಂದರೆ ಯಾವ ಚಾನಲ್ ಕೂಡ ಬರ್ತಿರ್ಲಿಲ್ಲ. ಮತ್ತು ಅದಾದಮೇಲೆ ಅವಾಗ ಈ ಆ್ಯಂಟೆನ ಹಾಕ್ಸ್ಕೊಂಡ್ರೆ ಒಂದೇ ಒಂದು ಚಾನಲ್ ಬರ್ತಿತ್ತು, ದೂರದರ್ಶನ. ನಮಗದು ಯಾರಿಗೂ ಬೇಕಾಗಿರಲಿಲ್ಲ. ಮತ್ತು ಆಮೇಲೆ ಯಾರೂ ಕೂಡ ಜಾಸ್ತಿ ನೋಡ್ತಿರ್ಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಕೇಬಲ್ಗಳನ್ನ ಹಾಕ್ಸ್ಕೊಂತಿದ್ರು. ಈ ಕೇಬಲಲ್ಲಿ ಇಷ್ಟು ಚಾನಲ್ಸ್ಗಳು ಅಂತ ಕೊಡ್ತಿದ್ರು. ಮತ್ತು ಆಮೇಲೆ ತಿಂಗಳಿಗೆ 150, 200, 250 ಏರಿಯಾದ ಮೇಲೆ ಹೋಗೋದು. ಅಷ್ಟು ಇಸ್ಕೊಂಡು ಇಷ್ಟು ಚಾನಲ್ ಅಂತ ಪ್ರಸಾರ ಮಾಡ್ತಿದ್ರು. ಅದೇ ರೀತಿ